ಪ್ರಭು ನ್ಯೂಸ್ಗೆ ಸ್ವಾಗತ. ಅಖಿಲ ಭಾರತ ಕೆಮಿಸ್ಟ್ ಮತ್ತು ಡ್ರಗ್ಗಿಸ್ಟ್ ಸಂಘಟನೆ ಎಐಒಸಿಡಿ ವತಿಯಿಂದ ದೇಶವ್ಯಾಪ್ತಿ ಬಂದ್ ಕರೆ ನೀಡಲಾಗಿದೆ. ಆಲ್ ಇಂಡಿಯಾ ಕೆಮಿಸ್ಟ್ ಸ್ಟ್ರೈಕ್ ಅನ್ನು ಬುಧವಾರ ದಿನಾಂಕ 20 ಮೇ 2026ರಂದು ಬಂದ್ ನಡೆಸಲಾಗುತ್ತದೆ. ಇದಕ್ಕೆ ಬೆಳಗಾವಿ ಜಿಲ್ಲಾ ಔಷಧ ವ್ಯಾಪಾರಿಗಳ ಕ್ಷೇಮಾಭಿವೃದ್ಧಿ ಸಂಘ ಮತ್ತು ಸಂಕೇಶ್ವರ ಔಷಧ ವ್ಯಾಪಾರಿಗಳ ಸಂಘ ಸಂಪೂರ್ಣ ಬೆಂಬಲ ನೀಡಿ ಬುಧವಾರ 20 ಮೇ 2026ರಂದು ಎಲ್ಲ ಔಷಧಿ ಅಂಗಡಿ ಮೆಡಿಕಲ್ ಶಾಪ್ಗಳನ್ನು ಬಂದ್ ಮಾಡಿ ವೀರರಾಣಿ ಕಿತ್ತೂರು ಚೆನ್ನಮ್ಮ ಸರ್ಕಲ್ದಲ್ಲಿ ಮಾನ್ಯ ತಹಶೀಲ್ದಾರ್ ಮೂಲಕ ಮನವಿ ಸಲ್ಲಿಸಲಿದ್ದಾರೆ. ಈ ಮುಷ್ಕರದ ಮುಖ್ಯ ಉದ್ದೇಶಗಳು ಆನ್ಲೈನ್ ಮೂಲಕ ಔಷಧ ಮಾರಾಟ ತಡೆಹಿಡಿಯುವುದು, ಕಾರ್ಪೊರೇಟ್ ಕಂಪನಿಗಳ ಅತಿಯಾದ ಡಿಸ್ಕೌಂಟ್ ನೀತಿಗೆ ತಡೆ ಹಾಕುವುದು, ನಕಲಿ ಮತ್ತು ಗುಣಮಟ್ಟವಿಲ್ಲದ ಔಷಧಗಳ ಹರಡುವಿಕೆಯನ್ನು ತಪ್ಪಿಸುವುದು, ಹೀಗೆ ನಾನಾ ಬೇಡಿಕೆಗಳು ಕುರಿತು ಈ ಮುಷ್ಕರ ಹಮ್ಮಿಕೊಳ್ಳಲಾಗಿದೆ. ಬುಧವಾರ ಒಟ್ಟಿಗೆ ಔಷಧ ಅಂಗಡಿಗಳು ಬಂದ್. ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತಿ ಅಧ್ಯಕ್ಷರು ಶ್ರೀ ಮಲ್ಲಿಕಾರ್ಜುನ್ ಪಟ್ಟಣಶೆಟ್ಟಿ, ಮುಖಂಡರಾದ ಶಿವಕುಮಾರ್ ಸೌದಿ, ಸಚಿನ್ ಹಲಪನವರ್, ಸತೀಶ್ ಪಾಟೀಲ್, ಜಯಪ್ರಕಾಶ್ ಸಾವಂತ್, ಮಾಂತೇಶ್ ನಾಗ್ನೂರಿ, ರಾಮ್ ಕಿಲ್ಲೆದಾರ್ ಮತ್ತು ಮೆಡಿಕಲ್ ಶಾಪ್ದವರು ಈ ಸುದ್ದಿಗೋಷ್ಠಿಯಲ್ಲಿ ಭಾಗಿಯಾಗಿದ್ದರು. ತೇಜ್ ಪ್ರಭು ನ್ಯೂಸ್, ಸಂಕೇಶ್ವರ್. ಒಂದು ದಿನ ಅಂಗಡಿ ಮುಚ್ಚುವುದರಿಂದ ಗ್ರಾಹಕರು ಶಾಶ್ವತವಾಗಿ ಆನ್ಲೈನ್ ಕಡೆ ಹೋಗುವುದಿಲ್ಲ. ಜನರು ತಮ್ಮ ಹತ್ತಿರ ಫಾರ್ಮಸಿಸ್ಟ್ಗಳ ಮೇಲೆ ಸರ್ಕಾರ ಮತ್ತು ಸಾರ್ವಜನಿಕರ त्या 20 तारखेला जो संपूर्ण भारतभर औषध विक्रेत्यांचा बंद पाडण्याचा जो संकल्प केला आहे, त्या संकल्पाच्या अनुषंगानं आपण सगळेजण इथं एकत्र जमलो आहोत. त्या चर्चासत्रामध्ये त्या चर्चासत्रासाठी म्हणून ज्यासाठी मी आमंत्रित मल्लिकार्जुन पट्टणशेट्टी यांना विनंती करतो की व्यासपीठावर ಮಾನ್ಯ ಪತ್ರಿಕಾ ಮಿತ್ರರೇ, ಇವತ್ತು ಎಐಒಸಿಡಿ ಆಲ್ ಇಂಡಿಯಾ ಎಐಸಿಡಿ ಅಧ್ಯಕ್ಷರಾದ ಅಪ್ಪ ಶಿಂದೆ ಅವರ ಮಾರ್ಗದರ್ಶನದಲ್ಲಿ ಹಾಗೂ ಕೆಸಿಡಿಯ ಅಧ್ಯಕ್ಷರಾದ ರಘುನಾಥ್ ರೆಡ್ಡಿ ಹಾಗೂ ಕೆಸಿಡಿಯ ಸೆಕ್ರೆಟರಿ ಆದ ಜೀವನ್ ಹಾಗೂ ನಮ್ಮ ಬೆಳಗಾವಿ ಡಿಸ್ಟಿಕ್ ಅಧ್ಯಕ್ಷರಾದ ವಿಜಯಕುಮಾರ್ ಮುರಳಿ ನೇತೃತ್ವದಲ್ಲಿ ನಾನು ಮಲ್ಲಿಕಾರ್ಜುನ್ ಪಟ್ಟಣಶೆಟ್ಟಿ, ಬೆಳಗಾವಿ ಡಿಸ್ಟಿಕ್ ಕೆಮಿಸ್ಟ್ ಡ್ರಗ್ಗಿಸ್ಟ್ ವೆಲ್ಫೇರ್ ಅಸೋಸಿಯೇಷನ್ ಕಾರ್ಯದರ್ಶಿ, ಇಂದು ನಿಮ್ಮ ಮುಂದೆ ಆಲ್ ಇಂಡಿಯಾ ಬಂದ್ ಬಗ್ಗೆ 4 ಮಾತುಗಳನ್ನು ಹೇಳ ಬಯಸುತ್ತೇನೆ. ಎಐಒಸಿಡಿ ದೇಶವ್ಯಾಪಿ ಕರೆ ನೀಡಿರುವ ಆಲ್ ಇಂಡಿಯಾ ಕೆಮಿಸ್ಟ್ ಆ್ಯಂಡ್ ಡ್ರಗ್ಗಿಸ್ಟ್ ವೆಲ್ಫೇರ್ ಅಸೋಸಿಯೇಷನ್ ಬೆಳಗಾಂ 20ರಂದು ಬುಧವಾರ ಬಂದನ್ನು ಮಾಡುತ್ತಿದ್ದೇವೆ. ಈ ಮುಷ್ಕರದ ಮುಖ್ಯ ಉದ್ದೇಶಗಳು: ಆನ್ಲೈನ್ ಮೂಲಕ ಔಷಧ ಮಾರಾಟವನ್ನು ತಡೆ ಹಿಡಿಯುವುದು, ಕಾರ್ಪೊರೇಟ್ ಕಂಪನಿಗಳು ಅತಿಯಾದ ಡಿಸ್ಕೌಂಟ್ ನೀತಿಗೆ ತಡೆ ಹಾಕುವುದು, ನಕಲಿ ಮತ್ತು ಗುಣಮಟ್ಟ ಔಷಧಿಗಳ ಹರಡುವಿಕೆಯನ್ನು ತಪ್ಪಿಸುವುದು. ಇದು ಸಣ್ಣ ಮತ್ತು ಮಧ್ಯಮ ಮೆಡಿಕಲ್ ಅಂಗಡಿಗಳು ಬಹಳ ಸಂಕಷ್ಟಕ್ಕೆ ಸಿಲುಕಿವೆ. ಆನ್ಲೈನ್ ಮಾರಾಟ ಮತ್ತು ಅತಿಯಾದ ಡಿಸ್ಕೌಂಟ್ಗಳಿಂದ ಸಾವಿರಾರು ಕುಟುಂಬಗಳು ಜೀವನೋಪಾಯಕ್ಕೆ ಧಕ್ಕೆಯಾಗುತ್ತಿದೆ. ಇದರ ಜೊತೆಗೆ ನಿಯಂತ್ರಣವಿಲ್ಲದ ಔಷಧ ಮಾರಾಟದಿಂದ ಸಾರ್ವಜನಿಕ ಆರೋಗ್ಯ ಅಪಾಯ ಉಂಟಾಗುತ್ತಿದೆ. ನಮ್ಮ ಹೋರಾಟ ಯಾರ ವಿರುದ್ಧವೂ ಅಲ್ಲ, ಅದು ಸಾರ್ವಜನಿಕ ಆರೋಗ್ಯ ರಕ್ಷಣೆಗಾಗಿ ನೈತಿಕ ಔಷಧ ವಿತರಣೆ ವ್ಯವಸ್ಥಿತ ಉಳಿಸುವುದಕ್ಕಾಗಿ ಹಾಗೂ ಸಣ್ಣ ವ್ಯಾಪಾರಿಗಳನ್ನು ಕಾಪಾಡುವ ಉದ್ದೇಶದಿಂದ ಈ ಮುಷ್ಕರ ನಡೆಯುತ್ತಿದೆ. ಮುಷ್ಕರದಿಂದ ಸಾರ್ವಜನಿಕರಿಗೆ ಆಗುವ ಅಸೌಕರ್ಯ ವಿಷಾದ ವ್ಯಕ್ತಪಡಿಸುತ್ತೇವೆ. ಆದರೆ ಭವಿಷ್ಯದಲ್ಲಿ ಸುರಕ್ಷಿತ ಮತ್ತು ನಿಯಂತ್ರಿತ ಔಷಧ ವ್ಯವಸ್ಥೆಯನ್ನು ಉಳಿಯಬೇಕಾದರೆ ಈ ಹೋರಾಟವು ಅವಶ್ಯಕತೆಯಾಗಿದೆ. ಈ ಸಂಕೇಶ್ವರ ಸದಸ್ಯರು ಹಾಗೂ ಬೆಳಗಾವದ ಸದಸ್ಯರು ಅಲ್ಲಲ್ಲಿ ಆ ಊರಲ್ಲಿ ಅವರು ಸ್ಟ್ರೈಕ್ ಮಾಡ್ತಾಯಿದ್ದಾರೆ. ಅವರಿಗೂ ನಮ್ಮ ಮೆಸೇಜ್ ಬಿಡ್ತೇವೆ. ಎಲ್ಲ ಕಡೆ ದೇಶವ್ಯಾಪಿ ಬಂದಿದೆ. ರಿಜಿಸ್ಟರ್ಡ್ ಫಾರ್ಮಸಿಸ್ಟ್ ಇರೋಂಗಿಲ್ಲ. ನಮ್ಮೀಗ ಎಲ್ಲರ ಔಷಧಿ ಈ ಥರ ಮೆಡಿಕಲ್ ಶಾಪ್ದಾಗ ರಿಜಿಸ್ಟರ್ಡ್ ಫಾರ್ಮಸಿಸ್ಟ್ ಎಲ್ಲ ಕೇಸ್ ಹಾಕ್ತಾರೆ. ಸಬ್ ಸ್ಟ್ಯಾಂಡರ್ಡ್ ಡ್ರಗ್ಸ್ ಬಂದು ಅಂದರೆ ಚೆಕ್ ಮಾಡೋಕ್ಕೆ ಬರ್ತಾರೆ 5-6 ತಿಂಗಳು. ಅಲ್ಲಿ ಏನೂ ಇಲ್ಲ. ಮತ್ತು ಅಲ್ಲಿ AC ಬೇಕಾಗ್ತೈತಿ, ರೆಫ್ರಿಜರೇಟರ್ ಬೇಕಾಗ್ತೈತಿ, ಪರ್ಟಿಕ್ಯುಲರ್ ಸ್ಪೇಸ್ ಬೇಕಾಗ್ತೈತಿ.
ಆ ಸ್ಪೇಸ್ ಅವರಲ್ಲಿ ಐತೆ ಅನ್ನೋದು ಗೊತ್ತಿಲ್ಲ, ಜಸ್ಟ್ ಲೈಸೆನ್ಸ್ ತೊಗೊಂಡಿರ್ತಾರೆ. ಆ ಅಸೋಸಿಯೇಷನ್ ನಿಮ್ಮ ಆಗ್ತಾ ಇದ್ದೀವಿ. ಇವತ್ತು ಇವರ ಅಪ್ಪ ಸಿಂಧೆ ನಮ್ಮ ರಾಷ್ಟ್ರೀಯ AICD ಅಧ್ಯಕ್ಷರ ಅವರ ನೇತೃತ್ವದಲ್ಲಿ, ಅವರ ಮಾರ್ಗದರ್ಶನದಲ್ಲಿ ಈಗ ನಮ್ಮ KCD ಬೆಳಗಾಂ ಡಿಸ್ಟಿಕ್ ತಾಲೂಕು ಹಿಂಗೆ ನಮಗೆಲ್ಲ ಸಂಘ ಅದಾವು. ಇದರಿಂದ ನಾವು ಈ ರಾಷ್ಟ್ರವ್ಯಾಪಿ ಮುಷ್ಕರನ್ನು ಮಾಡ್ತಿದ್ದೀವಿ. ಆ ಕಂಪನಿ MR ಇರ್ತಾರೆ ನೋಡ್ರಿ, ಅವ್ರ ಕಡೆ ನೀವು ತಕರಾರು ಮಾಡಿದ್ರಂತೆ ಅವ್ರಿಗೆ MR? ಆ ಕಂಪ್ನಿ MRಗೆ ಅವರಿಗೆ ಇದು ಅವ್ರ ಇದ್ರಾಗ ಬರಂಗಿಲ್ಲ, ಇಲ್ಲ ಅವ್ರಿಗೇನು ಸಂಬಂಧ ಬರಂಗಿಲ್ಲ. ಇದು ನೀತಿ, ಇದ್ರೇನಿದೆ ಸರ್ಕಾರ ನೀತಿ ಇರ್ತೈತಿ, ಅವರು ಇದು ಕೊಟ್ಟಿದ್ದಾರೆ. ಇದರ ತಪ್ಪು ಅನ್ನೋದು ನಮ್ಮ ಮೆಸೇಜ್ ಮುಟ್ತದೈತೆ. ಮತ್ತು ಸಾರ್ವಜನಿಕರ ಆರೋಗ್ಯ ದೃಷ್ಟಿಯಿಂದ ಆರೋಗ್ಯ ಹಾಳಾಗ್ತವೆ, ಹ್ಯಾಬಿಟ್ ಫಾರ್ಮಿಂಗ್ ಡ್ರಗ್ಸ್ ಬರತ್ತವು. निवेदन देण्यात आले. सकाळी 10 वाजता ठीक 10 वाजता सर्व चंद्रमातामध्ये सर्व केबिट मानवानी त्या ठिकाणी हजर राहावं, कुठेही बाहेर जाऊ नये, बंद आहे म्हणून. त्यानंतर आपण निवेदन दिल्यानंतर पुढची जी रूपरेषा आहे त्याबद्दल आपण तिथं ठरवता येईल. त्याकरता कुणीही चुकू नये. 20 तारखेला सकाळी 10 वाजता चंद्रमाता चौकात सर्वांनी केबिट मानवानी तिथं हजर राहावं.